ಹಾಯ್ ಹಲೋ ವೆಲ್ಕಮ್ ಟು ಭಾರದ್ವಾಜ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಆತ್ಮೀಯರೇ, ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು KSEB ಬೋರ್ಡ್ ರಿಲೀಸ್ ಮಾಡಿರ್ತಕ್ಕಂಥ ಮಾಡಲ್ ಪೇಪರ್ 2 ಅನ್ನು ವಿಶ್ಲೇಷಣೆ ಮಾಡೋರಿದ್ದೀವಿ. ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಷನ್ಗಳನ್ನು ಪಡೆಯೋದಕ್ಕೆ ಬೆಲ್ ಐಕಾನನ್ನು ಒತ್ತೋದಕ್ಕೆ ಮರಿಬೇಡಿ. Yes, here is the question paper released by the Karnataka Secondary Education Examination Board, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬಿಡುಗಡೆ ಮಾಡಿರತಕ್ಕಂಥ MCQ ಬೇಸ್ಡ್ ಮಾಡಲ್ ಕ್ವಶನ್ ಪೇಪರ್ 2 ಇದನ್ನು ನಾವು ಅನಾಲಿಸಿಸ್ ಮಾಡ್ತಾ ಇದ್ವಿ. ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಎರಡೂ ಮಾಧ್ಯಮಗಳಲ್ಲಿ ಇದನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಯಾವುದೇ ಸಂದೇಹಗಳಿದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಎಸ್, let us directly go to the questions part. Here are the instructions. ದಯವಿಟ್ಟು ನೀವೆಲ್ಲರೂ ಯಾವುದೇ ಎಕ್ಸಾಮ್ ಇರಲಿ, ನೀವು ಅದನ್ನು ಸೂಚನೆಗಳನ್ನು ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ಓದಿ ಮುಂದೆ ನೀವು ನಿಮ್ಮ ಆನ್ಸರ್ನ ಬರಿಬೇಕಾಗ್ತದೆ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ನಿಮಗೆ ನೀಡಿರುವ ಉತ್ತರ ಪತ್ರಿಕೆ OMRನಲ್ಲಿ, ಉತ್ತರ ಪತ್ರಿಕೆ ಅಂದರೆ OMR ಶೀಟ್ ನಿಮ್ಮೆಲ್ರಿಗೂ ಗೊತ್ತಿದೆ. OMRನಲ್ಲಿ ಸರಿಯಾದ ಆಯ್ಕೆಯನ್ನು ಕಪ್ಪು, ನೀಲಿ ಬಾಲ್ ಪಾಯಿಂಟ್ ಪೆನ್ನಿನಿಂದ ಶೇಡ್ ಮಾಡಿ. 4 choices are given for each the questions. Incomplete statements. Choose the correct answer and share the correct choice in the OMR given to you with the blue or black ball point pen. ಈಗಾಗಲೇ ನಿಮಗೆ OMR ಶೀಟ್ ಬಗ್ಗೆ ಒಂದು ವಿಡಿಯೋ ನಿಮಗೆ ಮಾಡಿದ್ದೀನಿ. ಅದರಲ್ಲಿ ಸಂಪೂರ್ಣವಾದ ವಿವರಣೆಯನ್ನು ನೀಡಿದ್ದೀನಿ, ಹೇಗಿರುತ್ತೆ ಕ್ವಶನ್ಸು, ಎಲ್ಲಿಂದ ಕ್ವಶನ್ಸ್ ಇರುತ್ತೆ ಅಂತ. ಸೊ ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡೋದು ಬೇಡ. ಲೆಟ್ ಅಸ್ ಗೋ ಫಾರ್ ದಿ 81st question. Here is the first question. We can take it as a first question. ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ವ್ಯವಹಾರಗಳು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿತ್ತು. ಆದ ಕಾರಣ ಇದನ್ನು the trade and commerce between Asia and Europe was taking place through the city of Constantinople. So it was called the gateway of Indian trade, gateway of Asian trade, European trade, Arabian trade. We know the right answer. Yes, it was called as the gateway of European trade. So because all the goods and services had to reach the European continent through the Constantinople only. ಯುರೋಪಿಯನ್ ವ್ಯಾಪಾರದ ಹೆಬ್ಬಾಗಿಲು ಅಂತ ನಾವು ಇದನ್ನು ಕರಿತಾ ಇದ್ವಿ. ಸೊ ಎಸ್, ಲೆಟ್ ಅಸ್ ಗೋ ಫಾರ್ ದಿ ಸೆಕೆಂಡ್ ಕ್ವಶನ್. 82nd ಕ್ವಶನ್. ಭಾರತ ತನ್ನ ಸಂವಿಧಾನವನ್ನು ಜಾರಿಗೆ ತಂದಿದ್ದು. ಇಂಡಿಯಾ ಅಡಾಪ್ಟೆಡ್ ಇಟ್ಸ್ ಕಾನ್ಸ್ಟಿಟ್ಯೂಷನ್ ಆನ್ 15th August 1947, 26th January 1950, 15th March 1948, 26th August 1950. The answer is very easy. We know that yes, the Indian Constitution was adopted on 26th January 1950. ಹಾಗಾಗಿ ನಾವು ಪ್ರತಿ 26ನೇ ಜನವರಿನಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಎಸ್, ಲೆಟ್ ಅಸ್ ಮೂವ್ ಫಾರ್ ದಿ ನೆಕ್ಸ್ಟ್ ಕ್ವಶನ್. ಮಡ್ರಾಸ್, ಕಲ್ಕತ್ತಾ ಮತ್ತು ಬಾಂಬೆಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿದವರು. ಯೂನಿವರ್ಸಿಟೀಸ್ ಇನ್ ಮಡ್ರಾಸ್, ಕಲ್ಕತ್ತಾ and Bombay were established by Macaulay, Dalhousie, William Bentinck, Cornwallis. Yes, these universities were established by Governor General Lord Dalhousie. So Dalhousie ಮೊಟ್ಟ ಮೊದಲ ಬಾರಿಗೆ ಈ 3 ಯೂನಿವರ್ಸಿಟೀಸ್ನ, ದೀಸ್ ಆರ್ ಆಲ್ಸೋ ಕಾಲ್ಡ್ ಅಸ್ ದ ಪ್ರೆಸಿಡೆನ್ಸಿಸ್ ಆಫ್ ಇಂಗ್ಲಿಷ್, ಪ್ರೆಸಿಡೆನ್ಸಿ ಅಥವಾ ಒಂದು ಆಡಳಿತ ವಿಭಾಗಗಳು ಅಂತಲೂ ನಾವು ಇದಕ್ಕೆ ಕರಿತಾ ಇದ್ವಿ. ಲೆಟ್ ಅಸ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ಪೋರ್ಟ್ ನೋವಾದಲ್ಲಿ ಹೈದರಾಲಿಯ ಸೋಲು. ದ ಡಿಫೀಟ್ ಆಫ್ ಹೈದರಾಲಿ ಅಟ್ ಪೋರ್ಟ್ ನೋವಾ ಮೇಡ್ ಬ್ರಿಟಿಷ್ ಅಧಿಕಾರಿಗಳನ್ನು ಚಿಂತೆಗೀಡು ಮಾಡ್ತು. ದ ಬ್ರಿಟಿಷ್ ಆಫೀಸರ್ಸ್ ವರ್ರಿಡ್. ಸರ್ ಐರ್ಕೂಟನ್ನು ಶರಣಾಗುವಂತೆ ಮಾಡ್ತು. ಐರ್ಕೂಟ್ ಸರೆಂಡರ್. ಫ್ರೆಂಚರು ಹೋರಾಡುವಂತೆ ಮಾಡ್ತು. ದ ಫ್ರೆಂಚ್ ಟು ಫೈಟ್.
ಫೋರ್ತ್ ಒನ್, ಬ್ರಿಟಿಷರಲ್ಲಿ ಸ್ಥೈರ್ಯವನ್ನು ಹೆಚ್ಚಿಸಿತು. ದ ಬ್ರಿಟಿಷ್ ಟು ಗೈನ್ ಕಾನ್ಫಿಡೆನ್ಸ್. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಬ್ರಿಟಿಷರಲ್ಲಿ ಸ್ಥೈರ್ಯವನ್ನು ಹೆಚ್ಚಿಸಿತು. ಸೊ ವೆನ್ ಹೈದರಾಲಿ ಡಿಫೀಟೆಡ್ ಇನ್ ದ ಪೋರ್ಟ್ ನೋವಾ ಬ್ಯಾಟಲ್, ದಿ ಬ್ರಿಟಿಷ್ were able to gain the confidence for the future wars. ಮುಂದೆ ಹೇಗಾದರೂ ಮಾಡಿ ಮೈಸೂರು ಸಂಸ್ಥಾನವನ್ನು ವಶಪಡಿಸ್ಕೊಳ್ಳೋದು ಬಹಳ ಈಸಿ ಆಗುತ್ತೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಹೋಯಿತು. ಲೆಟ್ ಅಸ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. 85 ಒನ್. ಡಾಕ್ಟರ್ ಅನ್ನಿ ಬೆಸೆಂಟ್ರನ್ನು ಶ್ವೇತ ಸರಸ್ವತಿ ಎಂದು ಕರೆಯಲು ಕಾರಣ. ಆಕೆ ರಾಮಾಯಣವನ್ನು ಆಂಗ್ಲ ಭಾಷೆಗೆ ತರ್ಜುಮೆಗೊಳಿಸಿದ್ದು, ಆಕೆ ದೇವಿ ಸರಸ್ವತಿಯ ಮೇಲೆ ಪುಸ್ತಕ ಬರೆದಿದ್ದು, ಆಕೆ ಭಗವದ್ಗೀತೆಯನ್ನು ಆಂಗ್ಲ ಭಾಷೆಗೆ ತರ್ಜುಮೆಗೊಳಿಸಿದ್ದು, ಆಕೆ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡಿದ್ದು. She translated Ramayana into English. She wrote a book on goddesses Saraswati. She translated Bhagavad Gita to English. She got converted to Hinduism. Yes, we know that. She translated Bhagavad Gita to English language. Because of this reason, she was called the Shweta Saraswati. ಆಕೆ ಭಗವದ್ಗೀತೆಯನ್ನು ಆಂಗ್ಲ ಭಾಷೆಗೆ ತರ್ಜುಮೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಎಸ್, ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಇವುಗಳಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಗಲು ಕಾರಣವಾದ ಅಂಶ. ಒನ್ ಆಫ್ ದಿ ಕಾಸಸ್ ಫಾರ್ ದ ಫೇಲ್ಯೂರ್ ಆಫ್ ದಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಆಂಗ್ಲರಲ್ಲಿ ಆಧುನಿಕ ಶಸ್ತ್ರಾಸ್ತ್ರಗಳು ಇರಲಿಲ್ಲ. ರಾಣಿ ಚೆನ್ನಮ್ಮಳನ್ನು ಬಂಧಿಸಲಾಯಿತು. ಎಲ್ಲ ಭಾರತೀಯ ರಾಜರು ಆಂಗ್ಲರ ವಿರುದ್ಧ ದಂಗೆ ಇದ್ದರು. ಒಬ್ಬ ಬಲಿಷ್ಠ ನಾಯಕನ ಕೊರತೆ ಇತ್ತು. ದ ಬ್ರಿಟಿಷರ್ಸ್ ಡಿಡ್ ನಾಟ್ ಹ್ಯಾವ್ ಮಾಡರ್ನ್ ವೆಪನ್ಸ್. ರಾಣಿ ಚೆನ್ನಮ್ಮ ವಾಸ್ ಅರೆಸ್ಟೆಡ್. ಆಲ್ ದಿ ಇಂಡಿಯನ್ ಕಿಂಗ್ಸ್ ರಿವೋಲ್ಟೆಡ್ ಅಗೇನ್ಸ್ಟ್ ದ ಬ್ರಿಟಿಷ್. ದೇರ್ ವಾಸ್ ನೋ ಗುಡ್ ಲೀಡರ್ ಟು ಲೀಡ್. ಎಸ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಒಬ್ಬ ಬಲಿಷ್ಠ ನಾಯಕನ ಕೊರತೆ ನಮಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಇತ್ತು. ಗಾಂಧೀಜಿ ಇರ್ಬೋದು, ಬೋಸ್ ಇರ್ಬೋದು, ಅಂಬೇಡ್ಕರ್ ಇರ್ಬೋದು. there were no such leaders to lead the movement. So because of this reason, it was the revolt was failed ಅಂತ ನಾವು ಹೇಳ್ಬೋದು. let us go for the 87th question. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು. ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್, ಎಸ್, he was W.C. Banerjee, Umesh Chandra Banerjee. So he became the first president of the Indian National Congress in the first convention or the first meeting which was held at the ಬಾಂಬೆನಲ್ಲಿ ಪ್ರಥಮ ಅಧಿವೇಶನ ನಡೆಯುತ್ತೆ. ಅದರಲ್ಲಿ W.C. ಬ್ಯಾನರ್ಜಿ ಅವರು ಪ್ರಥಮ ಅಧ್ಯಕ್ಷರಾಗಿ ಅವರು ಆಯ್ಕೆ ಆಗ್ತಾರೆ. ವಿ ನೋ ದಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ಫೌಂಡೆಡ್ ಬೈ ಎ.ಒ. ಹ್ಯೂಮ್, ಅಲಾವಿನ್ ಒಕ್ಟಾವಿನ್ ಹ್ಯೂಮ್ ಇನ್ ದ ಇಯರ್ 1885. ಸೊ ಅವರು ಎ.ಒ. ಹ್ಯೂಮ್ ಅವರು 1885ನೇ ಇಸ್ವಿನಲ್ಲಿ ಇದನ್ನು ಶುರು ಮಾಡ್ತಾರೆ. ಲೆಟ್ ಅಸ್ ಮೂವ್ ಟು 88 ಕ್ವಶನ್. ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು. ವಿ ನೋ ದಟ್ ವಾಟ್ ಈಸ್ ಫಾರ್ವರ್ಡ್ ಬ್ಲಾಕ್. ಈಗಾಗಲೇ ನಾವು ವಿ ಡಿಸ್ಕಸ್ಡ್ ಇನ್ ದ ಇರಾ ಆಫ್ ಗಾಂಧಿ ಆ್ಯಂಡ್ ನ್ಯಾಷನಲ್ ಮೂವ್ಮೆಂಟ್. ಈ ಲೆಸನ್ನಲ್ಲಿ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಫಾರ್ವರ್ಡ್ ಬ್ಲಾಕ್ ಇಟ್ ಈಸ್ ಎ ಪಾರ್ಟಿ. ಹಾಗಾದರೆ ಈ ಪಾರ್ಟಿನ ಶುರು ಮಾಡಿದ್ಯಾರು? ಎಸ್, ಫಾರ್ವರ್ಡ್ ಬ್ಲಾಕ್ ವಾಸ್ ಸ್ಟಾರ್ಟೆಡ್ ಬೈ ದಿ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಒನ್ ಆಫ್ ದಿ ರೆವಲ್ಯೂಷನರಿಸ್ಟ್. ಸೊ ಇವರು ಫಾರ್ವರ್ಡ್ ಬ್ಲಾಕ್ನ ಏನು ಮಾಡ್ತಾರೆ, ಶುರು ಮಾಡ್ತಾರೆ. ಎಸ್, ಲೆಟ್ ಅಸ್ ಗೋ ಫಾರ್ 89 ಕ್ವಶನ್. ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲು ಕಾರಣ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಾಸ್ ರೈಟ್ಲಿ ಕಾಲ್ಡ್ ದಿ ಐರನ್ ಮ್ಯಾನ್ ಆಫ್ ಇಂಡಿಯಾ ಬಿಕಾಸ್, ಸೊ ವಿ ನೋ ದಟ್ he became the first defense minister of independent India. He unified the princely states into Indian Union. He wanted to become the prime minister of independent India. He fought against Pakistan in Indo-Pak war. Right answer is option B. He unified the princely states into Indian Union. ಅವರು ನಮ್ಮ ದೇಶೀಯ ರಾಜರನ್ನು, ಅಂದರೆ ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ದೇರ್ ವರ್ 562
ಪ್ರಿನ್ಸ್ಲಿ ಸ್ಟೇಟ್ಸ್ ಇನ್ ಇಂಡಿಯಾ 562 ದೇಶೀಯ ಸಂಸ್ಥಾನಗಳಿತ್ತು. ಅದನ್ನೆಲ್ಲ ನಮ್ಮ ಭಾರತದ ಒಕ್ಕೂಟಕ್ಕೆ ಸೇರಿಸ್ತಕ್ಕಂಥ ಕೆಲಸವನ್ನು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮಾಡ್ತಾರೆ. ಹಾಗಾಗಿ ಇವರನ್ನ ನಾವು ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತೇವೆ. ಲೆಟ್ ಅಸ್ ಗೋ ಫಾರ್ 90th ಕ್ವಶನ್. ದಾದಾಬಾಯ್ ನವರೋಜಿ, MG ರಾನಡೆ ಮತ್ತು ಗೋಪಾಲ್ ಕೃಷ್ಣ ಗೋಖಲೆ ಇವರುಗಳು, ದಾದಾಬಾಯ್ ನವರೋಜಿ, MG ರಾನಡೆ ಆ್ಯಂಡ್ ಗೋಪಾಲ್ ಕೃಷ್ಣ ಗೋಖಲೆ ಬಿಲಾಂಗ್ ಟು moderates, radicals, revolutionists, ICS officers. All these three were called as the moderates ಅಥವಾ ಮಂದಗಾಮಿಗಳು, as they showed ಸಾಫ್ಟ್ ಅಪ್ರೋಚ್ ಟುವರ್ಡ್ಸ್ ದಿ ಬ್ರಿಟಿಷ್. ಸೊ ಅವರು ಒಂದು ಬಹಳ ಬ್ರಿಟಿಷರ ಒಂದು ಕಾನೂನಲ್ಲಿ, ಆಡಳಿತ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನು ಇಟ್ಕೊಂಡಿದ್ರು. ಯಾವುದೇ ಗಲಭೆಗಳಿಗೆ ಅವಕಾಶ ಕೊಟ್ಟಿರಲಿಲ್ಲ. ಹಾಗಾಗಿ ದೀಸ್ ತ್ರೀ ವರ್ ಕಾಲ್ಡ್ ಆಸ್ ದಿ ಮಾಡರೇಟ್ಸ್, ಮಂದಗಾಮಿಗಳು ಅಂತ ನಾವು ಅವ್ರನ್ನ ಕರಿತೀವಿ. ವಿ ನೋ ದಟ್ ರಾಡಿಕಲ್ಸ್ ಕಾಲ್ಡ್ ಮಾಡರೇಟ್ಸ್ ಆಸ್ ದಿ ಪೊಲಿಟಿಕಲ್ ಬೆಗ್ಗರ್ಸ್, ರಾಜಕೀಯ ಭಿಕ್ಷುಕರು ಅಂತ ಕರೀತಾರೆ. ಸೊ ಯಾಕೆಂದರೆ ಇವರು ಸ್ವತಂತ್ರ ಹೋರಾಟದಲ್ಲಿ ಸಾಕಷ್ಟು ಸಾಫ್ಟ್ ಅಪ್ರೋಚನ್ನ ಅವರು ಪ್ರಯೋಗ ಮಾಡ್ತಾ ಹೋಗ್ತಾರೆ. ಲೆಟ್ ಅಸ್ ಗೋ ಫಾರ್ 91 ಕ್ವಶನ್. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣ, ದ ಇಮಿಡಿಯೇಟ್ ಕಾಸ್ ಫಾರ್ ದಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ವಾಸ್ ಕಿಲ್ಡ್ ಇನ್ ದ ಬ್ಯಾಟಲ್. ರಣರಂಗದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿನ ಕೊಂದದ್ದು. ನಾನಾ ಸಾಹೇಬ್ ಕ್ಯಾಪ್ಚರ್ಡ್ ಕಾನ್ಪುರವನ್ನು ನಾನಾ ಸಾಹೇಬ್ ವಶಪಡಿಸ್ಕೊಂಡಿದ್ದು. ತಾತ್ಯಾ ಟೋಪಿ ವಾಸ್ ಅರೆಸ್ಟೆಡ್, ತಾತ್ಯಾ ಟೋಪಿಯನ್ನು ಸೆರೆ ಹಿಡಿದಿದ್ದು. ಇಂಟ್ರೊಡಕ್ಷನ್ ಆಫ್ ಎನ್ಫೀಲ್ಡ್ ರೈಫಲ್ಸ್ಗಳನ್ನು ಜಾರಿಗೆ ತಂದಿದ್ದು. ಎಸ್, ಬಿಕಾಸ್ ಆಫ್ ದಿಸ್ ರೀಸನ್, ಆಪ್ಷನ್ ಡಿ, ಇಂಟ್ರೊಡಕ್ಷನ್ ಆಫ್ ಎನ್ಫೀಲ್ಡ್ ರೈಫಲ್ಸ್, ದಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಬ್ರೋಕ್ ಔಟ್ ಇಮಿಡಿಯೇಟ್ಲಿ. ಸೊ ನಮಗೆ ಗೊತ್ತು ಏನು ರೀಸನ್ ಅಂತ. ದೇರ್ ವಾಸ್ ರೂಮರ್ ಸ್ಪ್ರೆಡ್ ದಟ್ ದೀಸ್ ಎನ್ಫೀಲ್ಡ್ ರೈಫಲ್ಸ್ ವರ್ ಗ್ರೀಸ್ಡ್ ಬೈ ದಿ ಫ್ಯಾಟ್ ಆಫ್ ಪಿಗ್ ಆ್ಯಂಡ್ ಕೌ. ಸೊ ಈ ಒಂದು ಕಾರಣದಿಂದ, ಹಸು ಮತ್ತು ಹಂದಿಯ ಕೊಬ್ಬನ್ನು ಆ ತೋಟಗಳಿಗೆ ಸವರಿದ್ರು ಅನ್ನೋ ಒಂದು ಕಾರಣದಿಂದ ಅಲ್ಲಿರ್ತಕ್ಕಂಥ ಯೋಧರು, ಭಾರತೀಯ ಯೋಧರು ಮತ್ತು ಮುಸ್ಲಿಂ ಯೋಧರು ಅದನ್ನು ಬಳಸೋದಕ್ಕೆ ನಿರಾಕರಿಸ್ತಾರೆ. ಆಸ್ ದ ರೆಫ್ಯೂಸ್ ಟು ಯೂಸ್ ಇಟ್, ದಿ ರಿವೋಲ್ಟ್ ಬ್ರೋಕ್ ಔಟ್ ಇಮಿಡಿಯೇಟ್ಲಿ. ಲೆಟ್ ಅಸ್ ಗೋ ಫಾರ್ ದಿ 92nd ಕ್ವಶನ್. ಹಲಗಲಿಯ ಬೇಡರು ಆಂಗ್ಲರ ವಿರುದ್ಧ ದಂಗೆ ಏಳಲು ಕಾರಣ, ಆಂಗ್ಲರು ಶಸ್ತ್ರಾಸ್ತ್ರ ಕಾಯ್ದೆ ಜಾರಿಗೆ ತಂದದ್ದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ತಂದಿದ್ದು, ದೇಶೀಯ ಭಾಷಾ ಪತ್ರಿಕಾ ಕಾಯ್ದೆ ಜಾರಿಗೆ ತಂದಿದ್ದು, ಪುಟ್ಟಬಸಪ್ಪನನ್ನು ಸೆರೆ ಹಿಡಿದಿದ್ದು. ದ ಬೇಡಾಸ್ ಆಫ್ ಹಲಗಲಿ ರಿವೋಲ್ಟೆಡ್ ಅಗೇನ್ಸ್ಟ್ ದ ಬ್ರಿಟಿಷ್ because the British introduced Arms Act, the British introduced Doctrine of Lapse, the British introduced Vernacular Press Act, the British captured Puttabasappa. Right answer is yes, you are right. The British introduced Arms Act. ಶಸ್ತ್ರಾಸ್ತ್ರ ಕಾಯ್ದೆಯನ್ನು ಜಾರಿಗೆ ತಗೊಂಬರ್ತಾರೆ. ನಾವು ನಮ್ಮ ಪ್ರಥಮ ಭಾಷೆ ಕನ್ನಡದಲ್ಲೂ ಸಹ ಹಲಗಲಿ ಬೇಡರು ಅನ್ನತಕ್ಕಂಥ ಒಂದು ಪಯಂನಲ್ಲಿ, ಪದ್ಯದಲ್ಲಿ ನಾವು ತಿಳ್ಕೊಂಡಿದ್ದೀವಿ. These Bedas were forced to surrender their weapons to the East India Company. ಸೊ ಯಾವುದೇ ಒಂದು ಕಂಡೀಷನ್ ಇಲ್ದಲೇ ಬ್ರಿಟಿಷ್ನವ್ರಿಗೆ ತಮ್ಮಲ್ಲಿರ್ತಕ್ಕಂಥ ಆಯುಧಗಳನ್ನು ಒಪ್ಪಿಸ್ಬೇಕು ಅಂತಕ್ಕಂಥ ಒಂದು ಶಸ್ತ್ರಾಸ್ತ್ರ ಕಾಯ್ದೆಯನ್ನು ಜಾರಿಗೆ ತಗೊಂಡ್ಬರ್ತಾರೆ. ಬಿಕಾಸ್ ಆಫ್ ದಿಸ್ ರೀಸನ್ ದ ರಿವೋಲ್ಟೆಡ್ ಅಗೇನ್ಸ್ಟ್ ದಿ ಬ್ರಿಟಿಷ್. ಸೊ ಇದು ಒಂದು ಕಾರಣ. ಲೆಟ್ ಅಸ್ ಗೋ ಫಾರ್ ದಿ 93rd ಕ್ವೆಶ್ಚನ್. ಇಂಡಿಗೋ ಬೆಳೆಗಾರರ ಪರವಾಗಿ ಮಹಾತ್ಮ ಗಾಂಧಿಯವರು ಹೂಡಿದ ಸತ್ಯಾಗ್ರಹ. ದಿ ಸತ್ಯಾಗ್ರಹ ಬೈ ಮಹಾತ್ಮ ಗಾಂಧಿ ಇನ್ ಸಪೋರ್ಟ್ ಆಫ್ ಇಂಡಿಗೋ ಗ್ರೋಯರ್ಸ್ ವಾಸ್ ಖೇಡಾ, ಬಾರ್ದೋಲಿ, ಚಂಪಾರಣ್ ಆ್ಯಂಡ್ ಸಾಲ್ಟ್ ಸತ್ಯಾಗ್ರಹ. ಎಸ್, ದ ರೈಟ್ ಆನ್ಸರ್ ಇಸ್ ಚಂಪಾರಣ್. ಸೊ ಇಂಡಿಗೋ ಅಂದರೆ ಬಟ್ಟೆಗೆ ನಾವೇನು ಹಾಕ್ತೀವಿ ನೀಲಿ, ಅದಕ್ಕೆ ಇಂಡಿಗೋ ಅಂತ ಕರೀತಾರೆ. ಸೊ ಅಲ್ಲಿರ್ತಕ್ಕಂಥ ಇಂಡಿಗೋ ಬೆಳೆಗಾರರಿಗೆ ಬ್ರಿಟಿಷ್ ಗೌರ್ಮೆಂಟ್ ಏನು ಮಾಡಿತ್ತು, ಸಾಕಷ್ಟು ಟ್ಯಾಕ್ಸನ್ನು ಇಟ್ ಇಂಪೋಸ್ಡ್. ಸೊ ಮೋರ್ ಟ್ಯಾಕ್ಸ್ ಫಾರ್ ದೋಸ್ ಗ್ರೋಯರ್ಸ್. ಹಾಗಾಗಿ ಇವರ ಪರವಾಗಿ ಹೋರಾಟವನ್ನು ಮಹಾತ್ಮ ಗಾಂಧಿಯವರು ಚಂಪಾರಣ್ನಲ್ಲಿ ಶುರು ಮಾಡ್ತಾರೆ. ಲೆಟ್ ಅಸ್ ಗೋ ಫಾರ್ 94th ಕ್ವೆಶ್ಚನ್. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿಗಳು
ರಾಷ್ಟ್ರಾಧ್ಯಕ್ಷರು. ದಿ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಾಸ್, ವಿ ನೋ ದಟ್, ಪ್ರತಿಭಾ ಪಾಟೀಲ್. ಆ್ಯಂಡ್ 95th ಕ್ವಶನ್, ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ರಾಷ್ಟ್ರಗಳು ಭಾರತ ಮತ್ತು ಪಾಕಿಸ್ತಾನ, ಭಾರತ ಮತ್ತು ನೇಪಾಳ, ಭಾರತ ಮತ್ತು ಚೀನಾ, ಭಾರತ ಮತ್ತು ಬಾಂಗ್ಲಾದೇಶ. ಪಂಚಶೀಲ ಪ್ರಿನ್ಸಿಪಲ್ಸ್ ವರ್ ಸೈನ್ಡ್ ಬಿಟ್ವೀನ್ ದ ಕಂಟ್ರೀಸ್ ಇಂಡಿಯಾ ಅಂಡ್ ಪಾಕ್, ಚೈನಾ, ನೇಪಾಲ್, ಬಾಂಗ್ಲಾದೇಶ್. ಎಸ್, ದ ರೈಟ್ ಆನ್ಸರ್ ಇಸ್ ಇಂಡಿಯಾ ಅಂಡ್ ಚೀನಾ. ಹಿಂದಿ ಚೀನಿ ಭಾಯಿ ಅನ್ನೋ ಒಂದು ತತ್ವವನ್ನು ಆಧಾರವಾಗಿ ಇಟ್ಕೊಂಡು ಭಾರತದ ನೆಹರು ಮತ್ತು ಚೈನಾದ ಪ್ರಧಾನಮಂತ್ರಿ ಚೌವೆನ್ ಲಾಯ್, ಸೊ ಬೋತ್ ಪಾರ್ಟೀಸ್ ಅಗ್ರೀಡ್ ಫಾರ್ ದಿಸ್ ಪಂಚಶೀಲ ಪ್ರಿನ್ಸಿಪಲ್. ಲೆಟ್ ಅಸ್ ಗೋ ಫಾರ್ 96th ಕ್ವಶನ್. ಭಾರತದ ವಿದೇಶಾಂಗ ನೀತಿಯನ್ನು ಹೀಗೂ ಕರೆಯಲಾಗಿದೆ: ಗಾಂಧಿ ವಿದೇಶಾಂಗ ನೀತಿ, ನೆಹರೂರವರ ವಿದೇಶಾಂಗ ನೀತಿ, ಸರ್ದಾರ್ ವಲ್ಲಭಾಯ್ ಪಟೇಲ್ರ ವಿದೇಶಾಂಗ ನೀತಿ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ವಿದೇಶಾಂಗ ನೀತಿ. Indian foreign policy is also known as, yes, we know the right answer, ಜವಾಹರ್ಲಾಲ್ ನೆಹರೂಸ್ ಫಾರಿನ್ ಪಾಲಿಸಿ. ಇದನ್ನು ನೆಹರೂರವರ ವಿದೇಶಾಂಗ ನೀತಿ ಅಂತ ನಾವು ಕರಿತೇವೆ. ಇನ್ ದಿ ಪ್ರೀವಿಯಸ್ ಕ್ಲಾಸ್, ಇರಾ ಆಫ್ ಗಾಂಧಿ ಲೆಸನ್ ಆಲ್ಸೋ ವಿ ಡಿಸ್ಕಸ್ಡ್ ರಿಗಾರ್ಡಿಂಗ್ ದಿಸ್ ಥಿಂಗ್. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಥವಾ ಏನು 5 year ಪ್ಲಾನ್ಸ್, ಸೊ ಪಂಚವಾರ್ಷಿಕ ಯೋಜನೆಗಳನ್ನು ತಗೊಂಬಂದಿದ್ದು, ಅಲಿಪ್ತ ನೀತಿ, ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್, ಈ ಎಲ್ಲ ಒಂದು ಪರಿಕಲ್ಪನೆಗಳನ್ನು ನಮ್ಮ ದೇಶಕ್ಕೆ ಕೊಟ್ಟವರು ಜವಾಹರ್ಲಾಲ್ ನೆಹರೂರವರು. ಲೆಟ್ ಅಸ್ ಗೋ ಫಾರ್ 97 ಕ್ವಶನ್. ಪ್ರತಿ ವರ್ಷ ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಿಸುವುದು ನವೆಂಬರ್ 14, ಫೆಬ್ರವರಿ 14, ಮಾರ್ಚ್ 15, ಡಿಸೆಂಬರ್ 10. Human Rights Day is observed every year on, yes, the right answer is 10th December, because UN declared made the Universal Declaration of the Human Rights on 10th December 1948. ಸೊ ಅವತ್ತಿನ ದಿನ ಇಡೀ ವಿಶ್ವಕ್ಕೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಸೊ ಏನು ಮಾಡ್ತು, ಮಾನವ ಹಕ್ಕುಗಳನ್ನು ಘೋಷಣೆ ಮಾಡ್ತು. ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರತಕ್ಕಂಥ ಕೆಲವೊಂದು ಹಕ್ಕುಗಳ ಲಿಸ್ಟನ್ನು ಬಿಡುಗಡೆ ಮಾಡ್ತು. ದಟ್ಸ್ ವೈ ಇಟ್ ಈಸ್ ಅಬ್ಸರ್ವ್ಡ್ ಆನ್ 10th December ಆಫ್ ಎವರಿ ಇಯರ್. ಸೊ ನೆಕ್ಸ್ಟ್ ಲೆಟ್ ಅಸ್ ಗೋ ಫಾರ್ ದಿ 98th ಕ್ವೆಶ್ಚನ್. ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಎಂಬ ಹೆಸರನ್ನು ಮೊದಲಿಗೆ ಚಾಲ್ತಿಗೆ ತಂದವರು. ದ ವರ್ಡ್ ಯುನೈಟೆಡ್ ನೇಷನ್ಸ್ ವಾಸ್ first proposed by, right answer is Franklin D. Roosevelt. He was the ex-president of USA, ಅಮೆರಿಕಾದ ಮಾಜಿ ಅಧ್ಯಕ್ಷರವರು. For the first time in the world, he coined or he proposed the word United Nations. ಈ ಒಂದು ಪದವನ್ನು ಅವರು ಮೊದಲ ಬಾರಿಗೆ ಉಪಯೋಗಿಸ್ತಾರೆ. Let us go for 99 question. ಭಾರತ ಸಂವಿಧಾನದ ಮುಖ್ಯ ಶಿಲ್ಪಿ, ದ ಚೀಫ್ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಎಸ್, ದರ್ ಇಸ್ ನೋ ಡೌಟ್ ಅಬೌಟ್ ದಿಸ್. ಆಪ್ಷನ್ ಬಿ, ಬಾಬಾ ಸಾಹೇಬ್ ಅಂಬೇಡ್ಕರ್. ಹಿ ಬಿಕೇಮ್ ದಿ president of the drafting committee and he gave his valuable articles or writings regarding the development of the Indian Constitution. ಭಾರತ ಸಂವಿಧಾನವನ್ನು ರಚನೆ ಮಾಡೋದಲ್ಲಿ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಮತ್ತು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿ ಸರಿಯಾಗಿರ್ತಕ್ಕಂಥ ಒಂದು ವಿಧಿವಿಧಾನಗಳನ್ನು ಅವರು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಇವ್ರನ್ನ ನಾವು ಭಾರತ ಸಂವಿಧಾನದ ಶಿಲ್ಪಿ ಅಂತ ನಾವು ಕರಿತೇವೆ. ಲೆಟ್ ಅಸ್ ಗೋ ಫಾರ್ ದ ಕ್ವಶನ್ ನಂಬರ್ 100. ವಲಸೆಯು ಒಂದು ಪ್ರಮುಖ ಲಕ್ಷಣವಾಗಿರುವುದು ಸಂಘಟಿತ ಕಾರ್ಮಿಕ ವಲಯದ್ದು, ಜೀತ ಕಾರ್ಮಿಕ ವಲಯದ್ದು, ಕೃಷಿ ಕಾರ್ಮಿಕದ್ದು, ಅಸಂಘಟಿತ ಕಾರ್ಮಿಕ ವಲಯದ್ದು. ಮೈಗ್ರೇಷನ್ ಇಸ್ ದ ಮೈನ್ ಕ್ಯಾರೆಕ್ಟರಿಸ್ಟಿಕ್ ಆಫ್, we should know the meaning of the migration. ಅಂದರೆ ಲಿವಿಂಗ್ ದೇರ್ ಬರ್ತ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ನಮ್ಮ ಮೂಲ ನಿವಾಸವನ್ನು ಬೇರೆ ಕಡೆಗೆ, ನಿವಾಸ ಅಲ್ಲ, ನಮ್ಮ ಒಂದು ಜೀವನವನ್ನು ನಾವು ಬೇರೆ ಕಡೆಗೆ ಹೋಗಿ ಸಾಗಿಸೋದಕ್ಕೆ ನಡೆಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ವಲಸೆ ಅಂತ ನಾವು ಕರಿತೀವಿ. ಮೈಗ್ರೇಷನ್ ಈಸ್ ದ ಮೈನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಆರ್ಗನೈಸ್ಡ್
ಬಾಂಡೆಡ್ ಲೇಬರ್ ಸೆಕ್ಟರ್, ಅಗ್ರಿಕಲ್ಚರ್ ಸೆಕ್ಟರ್, ಅನಾರ್ಗನೈಸ್ ಸೆಕ್ಟರ್. ಆನ್ಸರ್ ಇಸ್ ಡಿ, ಅನಾರ್ಗನೈಸ್ ಸೆಕ್ಟರ್, ಅಸಂಘಟಿತ ಕಾರ್ಮಿಕ ವಲಯದ್ದು. ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿ ಬೆನಿಫಿಟ್ಸ್ ಫ್ರಮ್ ದಿ ಗವರ್ಮೆಂಟ್. ಬೇರೆ ಬೇರೆ ಅವ್ರಿಗೆ ಯಾವುದೇ ಥರದ್ದೊಂದು ಬೆನಿಫಿಟ್ಸು ಸಿಗೋದಿಲ್ಲ. ಲೆಟ್ ಅಸ್ ಗೋ ಫಾರ್ ದಿ ಕ್ವಶನ್ ನಂಬರ್ 101. ಚಿಪ್ಕೋ ಚಳುವಳಿಯ ಮುಖ್ಯ ಉದ್ದೇಶ ಮರಗಳನ್ನು ಕಡಿಯೋದನ್ನು ತಡೆಯೋದು, ಮೌನ ಕಣಿವೆಯ ಪರಿಸರ ನಾಶವನ್ನು ತಡೆಗಟ್ಟೋದು, ಬುಡಕಟ್ಟು ಜನರನ್ನು ಸ್ಥಳಾಂತರ ಮಾಡೋದನ್ನು ತಡೆಯೋದು, ಪಶ್ಚಿಮ ಘಟ್ಟಗಳ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ತಡೆಯೋದು. ಚಿಪ್ಕೋ ಮೂವ್ಮೆಂಟ್ ವಾಸ್ ಕಂಡಕ್ಟೆಡ್ ಟು ಪ್ರೊಟೆಸ್ಟ್ ಆ್ಯಂಡ್ ಪ್ರೊಟೆಕ್ಟ್. ಏನಕ್ಕೆ ಅಂತ ನಮಗೆ ಗೊತ್ತು. ದ ಟ್ರೀಸ್ ಫ್ರಮ್ ಗೆಟಿಂಗ್ ಕಟ್, ಮರಗಳನ್ನು ಕಡಿತಕ್ಕಂಥ ಉದ್ದೇಶವನ್ನು ತಡೆಗಟ್ಟೋದಕ್ಕೆ ಚಿಪ್ಕೋ ಮೂಮೆಂಟನ್ನು ಶುರು ಮಾಡ್ತಾರೆ. ಲೆಟ್ ಅಸ್ ಗೋ ಫಾರ್ ದಿ ಕ್ವಶನ್ ನಂಬರ್ 102. ಕಾಣದ ಹಸಿವು ಸೂಚಿಸುವುದು. ದಿಸ್ ಈಸ್ ವೆರಿ ಫೇಮಸ್ ಕ್ವಶನ್. ಇಟ್ ಈಸ್ ರಿಪೀಟೆಡ್ ಮೋಸ್ಟ್ ಆಫ್ ದಿಸ್ ಮೆನಿ ಟೈಮ್ಸ್. ಲೆಟ್ ಅಸ್ ಡಿಸ್ಕಸ್. ಅಪೌಷ್ಟಿಕತೆಯನ್ನು, ಬಡತನ ರೇಖೆಗಿಂತ ಮೇಲಿನವರನ್ನ, ಶ್ರೀಮಂತಿಕೆಯನ್ನು, ಮಕ್ಕಳ ಮೇಲಿನ ದೌರ್ಜನ್ಯವನ್ನು. ಇನ್ವಿಸಿಬಲ್ ಹಂಗರ್ refers to malnutrition and the people above poverty line, the prosperity, child abuse. The right answer is malnutrition, ಅಪೌಷ್ಟಿಕತೆ. ಸೊ ನಮಗೆ ಮನುಷ್ಯನ ದೇಹದಕ್ಕೆ ಇಂತಿಷ್ಟು ಕ್ಯಾಲೋರಿಯಷ್ಟು ಆಹಾರ, ನಮಗೆ ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ಇರಬೇಕು ಅನ್ನೋದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ದೋ ದ ಪೀಪಲ್ ಡು ನಾಟ್ ಗೆಟ್ ಸಚ್ ಎ ಮೀಲ್, ವಿ ಕಾಲ್ ದೆಮ್ they refer to they are suffering from the invisible hunger. ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡ್ತೇವೆ. ಕ್ವಶನ್ ನಂಬರ್ 103. ಒಳ ಹಿಮಾಲಯಗಳನ್ನು ಹೀಗೂ ಕರೆಯಲಾಗಿದೆ. ಹಿಮಾಚಲ್, ಶಿವಾಲಿಕ್, ಹಿಮಾದ್ರಿ, ಮೌಂಟ್ ಎವರೆಸ್ಟ್. ದ ಲೆಸ್ಸರ್ ಹಿಮಾಲಯಸ್ ಆರ್ ಆಲ್ಸೋ ಕಾಲ್ಡ್ ಆಸ್. ಎಸ್, ದ ರೈಟ್ ಆನ್ಸರ್ ಇಸ್ ಹಿಮಾಚಲ್. ಹಿಮಾಚಲನ್ನು ನಾವು ಲೆಸ್ಸರ್ ಹಿಮಾಲಯಸ್ ಅಂತ ನಾವು ಕರಿತೇವೆ. ಲೆಟ್ ಅಸ್ ಗೋ ಫಾರ್ ದಿ ಕ್ವಶನ್ ನಂಬರ್ 104. ಬೇಸಿಗೆಯಲ್ಲಿ ಆಗುವ ಪರಿಸರಣ ಮಳೆಯನ್ನು ಕರ್ನಾಟಕದಲ್ಲಿ ಹೀಗೆ ಕರೆಯುತ್ತಾರೆ. ದಿ ಕನ್ವೆನ್ಷನಲ್ ರೈನ್ ದಟ್ ಅಕರ್ಸ್ ಡ್ಯೂರಿಂಗ್ ಸಮ್ಮರ್ ಇನ್ ಕರ್ನಾಟಕ ಈಸ್ ಕಾಲ್ಡ್ ಕಾಲಬೈಸಾಖಿ, ಕಾಫಿ ಬ್ಲಾಸಮ್ಸ್, ಆ್ಯಂಡ್ ಈಸ್ ಕುಮಾರಿ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಸಿ, ಕಾಫಿ ಹೂಮಳೆ, ಕಾಫಿ ಬ್ಲಾಸಮ್ಸ್, ಬಿಕಾಸ್ this type of rainfall is very useful for the growth of the coffee crop. ಕಾಫಿ ಬೆಳೆಯನ್ನು ಬೆಳೆಯೋದಕ್ಕೆ ಸಾಕಷ್ಟು ಸಹಕಾರವನ್ನು ಇದು ಮಾಡುತ್ತೆ. ಲೆಟ್ ಅಸ್ ಗೋ ಫಾರ್ ದಿ ಕ್ವಶನ್ ನಂಬರ್ 105. ಇವುಗಳಲ್ಲಿ ಮಣ್ಣಿನ ಸಂರಕ್ಷಣೆಗೆ ಕೈಗೊಳ್ಳುವ ಒಂದು ಕ್ರಮ. ಒನ್ ಆಫ್ ದಿ ಮೆಷರ್ಸ್ ಟು ಕನ್ಸರ್ವ್ ಸಾಯಿಲ್ ಅಮಾಂಗ್ ದಿಸ್ ಓವರ್ಗ್ರೇಸಿಂಗ್, ಶಿಫ್ಟಿಂಗ್ ಕಲ್ಟಿವೇಶನ್, ಅಫಾರೆಸ್ಟ್ರೇಷನ್, ಯೂಸ್ ಆಫ್ ಟಾಪ್ ಸಾಯಿಲ್ ಫಾರ್ ಮೇಕಿಂಗ್ ಬ್ರಿಕ್ಸ್ ಅಂಡ್ ಟೈಲ್ಸ್. ಅತಿಯಾಗಿ ಮೇಯಿಸೋದು, ವರ್ಗಾವಣೆ ಬೇಸಾಯ, ಅರಣ್ಯೀಕರಣ, ಮೇಲ್ಪದರದ ಮಣ್ಣನ್ನು ಇಟ್ಟಿಗೆ ಮತ್ತು ಹೆಂಚುಗಳನ್ನು ತಯಾರಿಸಲು ಬಳಸುವುದು. ದ ರೈಟ್ ಆನ್ಸರ್ ಈಸ್ ಅಫಾರೆಸ್ಟ್ರೇಷನ್. ಅರಣ್ಯೀಕರಣವನ್ನು ಮಾಡೋದ್ರಿಂದ, ಗಿಡಮರಗಳನ್ನು ನಾವು ನೆಡೋದ್ರಿಂದ ಮಣ್ಣಿನ ಸಂರಕ್ಷಣೆಯನ್ನು ಮಾಡ್ಬೋದು. ಲೆಟ್ ಅಸ್ ಗೋ ಫಾರ್ ದಿ ಕ್ವಶನ್ ನಂಬರ್ 106. ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುವಂತಹ ಕಾಡುಗಳು. ಪರ್ವತ ಕಾಡುಗಳು, ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು, ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು, ಮ್ಯಾಂಗ್ರೋವ್ ಕಾಡುಗಳು. ದ ಟೈಪ್ ಆಫ್ ಫಾರೆಸ್ಟ್ ಫೌಂಡ್ ಇನ್ ದ ರಿವರ್ ಡೆಲ್ಟಾಸ್: ಮೌಂಟೇನ್ ಫಾರೆಸ್ಟ್, ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್, ಟ್ರಾಪಿಕಲ್ ಡಿಸಿಡಿಯಸ್ ಫಾರೆಸ್ಟ್, and D is mangrove forest. Yes, the right answer is mangrove forest. ಮ್ಯಾಂಗ್ರೋವ್ ಕಾಡುಗಳು ನಮಗೆ ರಿವರ್ಸ್ ಡೆಲ್ಟಾದಲ್ಲಿ ಕಾಣ್ತಕ್ಕಂಥ ಕಾಡುಗಳಾಗಿದೆ. ಲೆಟ್ ಅಸ್ ಗೋ ಫಾರ್ 107. ಕ್ವಶನ್ ನಂಬರ್ 107. ಒಡಿಶಾದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ದಿ ಇಂಪಾರ್ಟೆಂಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಆಫ್ ಒಡಿಶಾ ಈಸ್ ಹಿರಾಕುಡ್. ಹಿರಾಕುಡ್ is the right answer. Let us go for the question number 108. ಪ್ರಪಂಚದಲ್ಲೇ wait a minute. ಓಕೆ, ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಕಬ್ಬನ್ನು ಬೆಳೆಯುವ ದೇಶಗಳಲ್ಲಿ ಎರಡನೇ ಸ್ಥಾನವನ್ನು ಹೊಂದಿರುವುದು. The second largest producer of sugar cane in the world is India, Brazil,
ಚೈನಾ, ಕ್ಯೂಬಾ. ಎಸ್, ರೈಟ್ ಆನ್ಸರ್ ಇಸ್ ಇಂಡಿಯಾ. ಭಾರತ ಪ್ರಪಂಚದಲ್ಲೇ ಅತಿ ಹೆಚ್ಚು ಕಬ್ಬನ್ನು ಬೆಳೀತಕ್ಕಂಥ ದೇಶಗಳಲ್ಲಿ 2ನೇ ಸ್ಥಾನದಲ್ಲಿ ಇದೆ. ಲೆಟ್ ಅಸ್ ಗೋ ಫಾರ್ ದಿ ಕ್ವಶನ್ ನಂಬರ್ 109. ರಾಜ್ಯ ಹೆದ್ದಾರಿಗಳನ್ನು ನಿರ್ಮಿಸುವ ಹಾಗೂ ನಿರ್ವಹಿಸುವ ಜವಾಬ್ದಾರಿ ಹೊಂದಿರುವುದು ಕೇಂದ್ರ ಲೋಕೋಪಯೋಗಿ ಇಲಾಖೆ ಪ್ರಾಧಿಕಾರ, ರಾಜ್ಯ ಲೋಕೋಪಯೋಗಿ ಇಲಾಖೆ, ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಗಡಿ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರ. ಸ್ಟೇಟ್ ಹೈವೇಸ್ ಆರ್ ಕನ್ಸ್ಟ್ರಕ್ಟೆಡ್ ಅಂಡ್ ಮೇಂಟೈನ್ಡ್ ಬೈ ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, CPWD ಅಂತ ನಾವು ಕರಿತೀವಿ. ಸ್ಟೇಟ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ, ಬಾರ್ಡರ್ ರೋಡ್ಸ್ ಡೆವಲಪ್ಮೆಂಟ್ ಅಥಾರಿಟಿ. ಎಸ್, ದಿ ರೈಟ್ ಆನ್ಸರ್ ಇಸ್ ಸ್ಟೇಟ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ರಾಜ್ಯ ಲೋಕೋಪಯೋಗಿ ಇಲಾಖೆ. ಇದನ್ನ ಸ್ಟೇಟ್ ಹೈವೇಸ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಲೆಟ್ ಅಸ್ ಗೋ ಫಾರ್ ದಿ ಕ್ವಶನ್ ನಂಬರ್ 110. ಮುಂಬೈ ಬಂದರನ್ನು ಪ್ರಚಲಿತವಾಗಿ ಹೀಗೂ ಕರೆಯಲಾಗಿದೆ: ಭಾರತದ ಹೆಬ್ಬಾಗಿಲು, ಜವಾಹರಲಾಲ್ ನೆಹರು ಬಂದರು, ವ್ಯಾಪಾರ ಕಾರ್ಯನಿರ್ವಹಿಸುವ ಭಾರತದ ಅತಿ ದೊಡ್ಡ ಬಂದರು, ಭೂಭಾಗದಿಂದ ಸುತ್ತುವರಿದ ಆಳವಾದ ಬಂದರು. ಮುಂಬೈ ಪೋರ್ಟ್ ಈಸ್ ಪಾಪ್ಯುಲರ್ಲಿ ನೋನ್ ಆಸ್ ದ ಗೇಟ್ವೇ ಆಫ್ ಇಂಡಿಯಾ. ಜವಾಹರಲಾಲ್ ನೆಹರು ಪೋರ್ಟ್, ಲಾರ್ಜೆಸ್ಟ್ ಟರ್ಮಿನಲ್ ಪೋರ್ಟ್ ಆಫ್ ಇಂಡಿಯಾ, ದ ಡೀಪೆಸ್ಟ್ ಲ್ಯಾಂಡ್ ಲಾಕ್ port of India. Right answer is Gateway of India. Whatever the goods that we import from the foreign countries, for the first these goods have to reach the Mumbai itself. ಸೊ ಮುಂಬೈ ನಗರದ ಮುಖಾಂತರ ನಮ್ಮ ದೇಶಕ್ಕೆ ಬರಬೇಕಾಗುತ್ತೆ, ಅಂದರೆ ಸಮುದ್ರ ಮಾರ್ಗವಾಗಿ. ಕ್ವಶನ್ ನಂಬರ್ 111. ಭಾರತದ 2ನೇ ಅತ್ಯಂತ ಪ್ರಮುಖ ಖನಿಜಾಧಾರಿತ ಕೈಗಾರಿಕೆ. The second important metal-based industry in India is aluminum, iron and steel, biotechnology and textile industry. Right answer is aluminum industry. ಅಲ್ಯೂಮಿನಿಯಂ ಕೈಗಾರಿಕೆ ಖನಿಜಾಧಾರಿತ ಕೈಗಾರಿಕೆ ಅಂತ ನಾವು ಅದನ್ನು ಕರಿತೀವಿ. ಓಕೆ, ಕ್ವಶನ್ ನಂಬರ್ 112. ಕಾಗದ ಕೈಗಾರಿಕೆಯು ಒಂದು ಅರಣ್ಯಾಧಾರಿತ ಕೈಗಾರಿಕೆ, ಜ್ಞಾನಾಧಾರಿತ ಕೈಗಾರಿಕೆ, ಕೃಷಿ ಆಧಾರಿತ ಕೈಗಾರಿಕೆ, ಖನಿಜ ಆಧಾರಿತ ಕೈಗಾರಿಕೆ. ಫಾರೆಸ್ಟ್ ಬೇಸ್ಡ್, ನಾಲೆಡ್ಜ್ ಬೇಸ್ಡ್, ಆಗ್ರೋ ಬೇಸ್ಡ್ ಅಂಡ್ ಮಿನರಲ್ ಬೇಸ್ಡ್ ಅಂತ ನಾವು ಕರಿತೀವಿ. ಎಸ್, ವಿ ಗೆಟ್ ದ ಪೇಪರ್ ಫ್ರಮ್ ದಿ ಫಾರೆಸ್ಟ್. ಹಾಗಾಗಿ ದಿಸ್ ಈಸ್ ಕಾಲ್ಡ್ ಆಸ್ ದಿ ಅರಣ್ಯಾಧಾರಿತ ಕೈಗಾರಿಕೆ ಅಂತ ನಾವು ಇದಕ್ಕೆ ಕರಿತೇವೆ. ಕ್ವಶನ್ ನಂಬರ್ 113. ಸಮುದ್ರ ತಳದಲ್ಲಿ ಸಂಭವಿಸುವ ಭೂಕಂಪನದಿಂದ ಆಗುವ ದೈತ್ಯಾಕಾರದ ಅಲೆಗಳಿಗೆ ಉಬ್ಬರವಿಳಿತಗಳು, ಸಾಗರ ಪ್ರವಾಹಗಳು, ಸುನಾಮಿ ಎನ್ನುವುದು. ಲಾರ್ಜ್ ವೇವ್ಸ್ ಜನರೇಟೆಡ್ ಬೈ ಅರ್ಥ್ಕ್ವೇಕ್ಸ್ ಅಂಡರ್ ದ ಸೀ ಆರ್ ಕಾಲ್ಡ್ ಆಸ್ ಟೈಡ್ಸ್, ಫ್ಲಡ್ಸ್, ಓಷನ್ ಕರೆಂಟ್ಸ್, ಸುನಾಮೀಸ್. ಸುನಾಮೀಸ್. ಆನ್ಸರ್ ಇಸ್ ಸುನಾಮಿ. ಸುನಾಮಿ ಅನ್ನೋ ಹೆಸರಿನಿಂದ ನಾವು ಇದನ್ನ ಕರಿತೇವೆ. ಲೆಟ್ ಅಸ್ ಗೋ ಫಾರ್ ದಿ ಕ್ವಶನ್ ನಂಬರ್ 114. ಒಂದು ರಾಷ್ಟ್ರೀಯ ವರಮಾನವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಲಭಿಸುವುದೇ ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ದ ಟೋಟಲ್ ಪಾಪ್ಯುಲೇಷನ್. ವಿ ಗೆಟ್, ಎಸ್, ಇಟ್ ಈಸ್ ದ ಪರ್ ಕ್ಯಾಪಿಟಾ ಇನ್ಕಮ್, ದಿ ಆವರೇಜ್ ಇನ್ಕಮ್ ಆಫ್ ದಿ ಎವ್ರಿ ಇಂಡಿವಿಜುವಲ್ ಇನ್ ಎ ಕಂಟ್ರಿ. ಪ್ರತಿಯೊಬ್ಬರ ಒಂದು ಆದಾಯವನ್ನು ನಾವು ತಲಾವರಮಾನ ಅಂತ ನಾವು ಕರಿತೀವಿ. ಲೆಟ್ ಅಸ್ ಗೋ ಫಾರ್ ದಿ ಕ್ವಶನ್ ನಂಬರ್ 115. ಆರೋಗ್ಯವನ್ನು ಅಳೆಯಲು ಬಳಸುವುದು ಸಾಕ್ಷರತೆಯ ಪ್ರಮಾಣ, ಖರೀದಿ ಸಾಮರ್ಥ್ಯ, ವ್ಯಕ್ತಿಯ ಜೀವಿತಾವಧಿ, ನೈಜ ರಾಷ್ಟ್ರೀಯ ವರಮಾನ. ಹೆಲ್ತ್ ಇಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಲಿಟ್ರಸಿ ಅಟೈನ್ಮೆಂಟ್, ಲೈಫ್ ಎಕ್ಸ್ಪೆಕ್ಟೆನ್ಸಿ, ಪರ್ಚೇಸಿಂಗ್ ಪವರ್, ರಿಯಲ್ ನ್ಯಾಷನಲ್ ಇನ್ಕಮ್. ರೈಟ್ ಆನ್ಸರ್ ಇಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ವ್ಯಕ್ತಿಯ ಜೀವಿತಾವಧಿಯ ಆಧಾರದ ಮೇಲೆ ನಾವು ಒಬ್ಬ ವ್ಯಕ್ತಿ ಆವರೇಜ್ ಎಷ್ಟು ವರ್ಷ ಬದುಕ್ಬೋದು ಅನ್ನೋದನ್ನು ನಾವು ಅಂದಾಜು ಮಾಡ್ತೀವಿ. HDI ನಮಗೆ ಗೊತ್ತು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚ್ಯಂಕದ ಒಂದು ಭಾಗವಾಗಿ ನಾವು ಇದನ್ನು ಬಳಸ್ತೇವೆ. ಕ್ವಶನ್ ನಂಬರ್ 116. ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಯನ್ನು ನೀಡಿದವರು. ಗ್ರಾಮ ಸ್ವರಾಜ್ಯ ವಾಸ್ ದಿ ಕಾನ್ಸೆಪ್ಟ್ ಆಫ್ ಮಹಾತ್ಮ ಗಾಂಧೀಜಿ. He said that development of villages is the development of India is the true development of villages ಅನ್ನೋ ಸ್ಟೇಟ್ಮೆಂಟ್ನ ಅವರು ಕೊಡ್ತಾರೆ. ಲೆಟ್ ಅಸ್ ಗೋ ಫಾರ್ ಕ್ವಶನ್ ನಂಬರ್ 117.
ಭಾರತೀಯ ಅಂಚೆ ಬ್ಯಾಂಕುಗಳು ಕಾರ್ಯನಿರ್ವಹಿಸುವುದು ಈ ಜಾಲವನ್ನು ಆಧರಿಸಿ. ಭಾರತೀಯ ಸ್ಟೇಟ್ ಬ್ಯಾಂಕ್, ಸಹಕಾರಿ ಸಂಘಗಳು, ಅಂಚೆ ಕಚೇರಿಗಳು, ನಿಯಂತ್ರಿತ ಮಾರುಕಟ್ಟೆ ಕಾರ್ಪೊರೇಷನ್ಗಳು. ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ functions with the network of. The right answer is ಪೋಸ್ಟ್ ಆಫೀಸಸ್. ಪೋಸ್ಟ್ ಆಫೀಸಸ್ಸನ್ನು ಆಧಾರವಾಗಿ ಇಟ್ಕೊಂಡು ಪೋಸ್ಟಲ್ ಬ್ಯಾಂಕಿಂಗ್ ಸಿಸ್ಟಮ್ ಕಾರ್ಯವನ್ನು ಮಾಡುತ್ತೆ. ಲೆಟ್ ಅಸ್ ಗೋ ಫಾರ್ ದಿ ಕ್ವಶನ್ ನಂಬರ್ 118. ಭಾರತದ ಬ್ಯಾಂಕುಗಳ ತಾಯಿ ಎಂದು ಕರೆಸಿಕೊಂಡಿರುವುದು. ದಿ ಮದರ್ ಆಫ್ ಬ್ಯಾಂಕರ್ಸ್ ಬ್ಯಾಂಕ್. ದಿ ಮದರ್ ಆಫ್ ಬ್ಯಾಂಕ್ಸ್ ಇನ್ ಇಂಡಿಯಾ ಈಸ್, ಎಸ್, ದಿ ಆನ್ಸರ್ ಈಸ್ ಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕ್. This bank is going to control all the financial activities of each and every bank in India. ಭಾರತದಲ್ಲಿರತಕ್ಕಂಥ ಎಲ್ಲ ಬ್ಯಾಂಕುಗಳ ಒಂದು ಹಣಕಾಸಿನ ವ್ಯವಹಾರವನ್ನು ನಿರ್ಧಾರ ಮಾಡ್ತಕ್ಕಂಥ, ನಿಯಂತ್ರಣ ಮಾಡ್ತಕ್ಕಂಥ ಕೆಲಸವನ್ನು ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತೆ. ಲೆಟ್ ಅಸ್ ಗೋ ಫಾರ್ ದಿ 119 ಕ್ವಶನ್ ನಂಬರ್. ಗ್ರಾಹಕ ಸಂರಕ್ಷಣಾ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದ ವರ್ಷ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ವಾಸ್ ಪಾಸ್ಡ್ ಇನ್ ಇಂಡಿಯಾ ಇನ್ ದ ಇಯರ್ 1986. 1986ರಲ್ಲಿ ಬರುತ್ತೆ. ಆ್ಯಂಡ್ ಕ್ವಶನ್ ನಂಬರ್ 120. 1926ರಲ್ಲಿ ಗ್ರಾಹಕರಿಗೆ ಹಕ್ಕುಗಳನ್ನು ನೀಡಿದ ಅಮೆರಿಕಾದ ಅಧ್ಯಕ್ಷ. The US president who gave consumer rights in 1962 was George Washington, John F. Kennedy, Abraham Lincoln, Franklin D. Roosevelt. Yes, we know the right answer. Option C, John F. Kennedy. He gave the 4 rights for the citizens of or the consumers of USA in the year 1962. So ನಮಗೆ ಗೊತ್ತು. ಓಕೆ, ಲೆಟ್ ಅಸ್ ಸ್ಟಾಪ್ ದಿಸ್ ಸೆಷನ್. ನಿಮ್ಮೆಲ್ರಿಗೂ ಅರ್ಥ ಆಗಿದೆ ಅಂತ ನಾವು ತಿಳ್ಕೊಂಡಿದ್ದೀನಿ. ಇಫ್ ಎನಿ ಡೌಟ್ ಕಮ್ಸ್, ಪ್ಲೀಸ್ ಶೋ ಯುವರ್ ಡೌಟ್ಸ್ ಥ್ರೂ ದಿ ಕಾಮೆಂಟ್ಸ್. ಥ್ಯಾಂಕ್ ಯು ಆಲ್.